ವಿದ್ಯಾರ್ಥಿಗಳೇ NPCIನಿಂದ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗ ಶಾರ್ಟ್ ನೋಟಿಸ್ ಬಿಟ್ಟಿರ್ತಾರೆ. ಈ ಶಾರ್ಟ್ ನೋಟಿಫಿಕೇಶನ್ ಒಳಗೆ ಏನೇನು ಮಾಹಿತಿ ಇದ್ದಿರತ್ತೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಡೀಟೇಲ್ ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅಂದ್ರೆ 15ನೇ ತಾರೀಕು ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ಡೀಟೇಲ್ 15ನೇ ತಾರೀಕು ಮಾಹಿತಿ ಬರ್ತೈತಿ. ಪೂರ್ಣ ನೋಟಿಫಿಕೇಶನ್ ಅದ. ಇದು ಶಾರ್ಟ್ ನೋಟಿಸ್ ಒಳಗನೆ ಏನೇನು ಮಾಹಿತಿ ಇದ್ದಿರ್ತೈತಿ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 15 ಜನವರಿ 2026ರಿಂದ ಯಾವಾಗಂದ್ರೆ 15 ಜನವರಿ 2026ರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕೊನೆಯ ದಿನಾಂಕ 4 ಫೆಬ್ರವರಿ 2026. ಅಪ್ಲಿಕೇಶನ್ ಹಾಕ ಕೊನೆಯ ದಿನಾಂಕ 4 ಫೆಬ್ರವರಿ 2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಮತ್ತು ಇದರ ಅಪ್ಲೈ ಮೋಡ್ ಲಿಂಕನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ. ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನೋಡತ್ತೀರಿ ಅಂತ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗ್ರಿ. ಯಾಕಂದ್ರೆ ಈಗೇನೋ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡಿ ಅಂದ್ರೆ ಅಪ್ಲೈ ಲಿಂಕ್ ಹಾಕಿರ್ತನ. ಈಗೇನ ವಿಡಿಯೋ ಮಾಡಿರ್ತಲ್ಲ ಇದ್ರದ ಅಪ್ಲೈ ಲಿಂಕ್ ಇದ್ದಿರ್ತೈತಿ. ಈಗ ಶಾರ್ಟ್ ನೋಟಿಸ್ ಏನು ಬಿಟ್ಟಾರಲ್ಲ ಈ ಶಾರ್ಟ್ ನೋಟಿಸ್ ಕೂಡ ಹಾಕಿರ್ತನ. ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಮತ್ತು ಇದ್ರೊಳಗೆ ಅಪ್ಲಿಕೇಶನ್ ಫೀ ಅರ್ಜಿ ಶುಲ್ಕ ಇಲ್ಲಿ ನೋಡ್ರಿ. ಅರ್ಜಿ ಶುಲ್ಕ ಎಷ್ಟಷ್ಟು ಅಂದ್ರೆ ಈಗ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 150 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST PWD ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಶುಲ್ಕ ಏನೈತಿ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅರ್ಜಿ ಶುಲ್ಕ ಇರಂಗಿಲ್ಲ. ಈಗ ನಾ NPCL ಅಂತ ಹೇಳಿ ನಿಮಗೆ ಒಬ್ಬರಿಗೆ NPCL ಅಂದ್ರೆ ಗೊತ್ತಿರಂಗಿಲ್ಲ. NPCL ಅಂದ್ರೆ ಏನ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದ್ರೊಳಗನ ಟ್ರೇಡ್ ಇದಿರ್ತಾವ. ಆ ಟ್ರೇಡ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ನಾ ದಡಗನ ಆಗ NPCL ಅಂತ ಹೇಳಿಬಿಟ್ನಿ. ಒಬ್ಬರಿಗೆ NPCL ಅಂದ್ರೆ ಗೊತ್ತಿರಂಗಿಲ್ಲ. ಈಗೇನ NPCLನಲ್ಲಿ ಇದರಲ್ಲಿ ಖಾಲಿ ಇರುವಂಥ ಟ್ರೇಡ್ ಹುದ್ದೆಗಳಿಗೆ ಅರ್ಜಿನ ಕರೆದಿರ್ತಾರೆ. ಇದಕ್ಕೆ ಇಲ್ಲಿ ನೋಡ್ರಿ, ಇದಕ್ಕೆ ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ITI ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಗ್ರ್ಯಾಜುಯೇಷನ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಡಿಗ್ರಿ ಮೂಲಕ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಡೀಟೇಲ್ ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅಂದ್ರೆ ಜನವರಿ 15ಕ್ಕೆ ಬರ್ತೈತಿ. 15ಕ್ಕೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಡ್ತಾನೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ. ಈಗ ಮೊದಲ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಮೊದಲ ಇದನ್ನ ನೋಡ್ರಿ. ಇಲ್ಲಿ ಒಂದೇದ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು CBT ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಸಿಲೆಬಸ್ ಅದ ಮಾಹಿತಿ ಬರ್ತಾನೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ ಸಿಲೆಬಸ್ ಅದ. ಮತ್ತು ಎರಡನೇದ ಸ್ಕಿಲ್ ಟೆಸ್ಟ್ ಇರ್ತೈತಿ. ಈಗೇನ ಆಗ ಹೇಳಿಲ್ಲ ಟ್ರೇಡ್ ಅದಾವ ಅಂತೇಳಿ ಒಂದೊಂದಿಗೆ ಸ್ಕಿಲ್ ಟೆಸ್ಟ್ ಇರ್ತೈತಿ, ಒಂದೊಂದಿಗೆ ಇರಂಗಿಲ್ಲ. ಆ ಪೋಸ್ಟ್ ಆಧಾರದ ಮೇಲೆ ಇರ್ತಿರ್ತೈತಿ. ಮತ್ತು ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್. ಮತ್ತು ನಾಲ್ಕನೇದ ಮೆಡಿಕಲ್ ಎಕ್ಸಾಮಿನೇಷನ್. 4 ಸ್ಟೇಜ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಒಂದನೇದ ರಿಟರ್ನ್ ಎಕ್ಸಾಮಿನೇಷನ್, ಎರಡನೇದ ಸ್ಕಿಲ್ ಟೆಸ್ಟ್, ಮತ್ತು ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್, ನಾಲ್ಕನೇದ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಟೋಟಲ್ ಆಗಿ 8 ವೇಕೆನ್ಸಿಗಳನ್ನು ಕಲ್ಪನೆ ಮಾಡ್ಯಾರ ಅಂದ್ರೆ ಟೋಟಲ್ ಆಗಿ 114 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಪೋಸ್ಟ್ಗಳು ನೋಡ್ರಿ ಯಾವ ಪೋಸ್ಟ್ ಅದಾವ ಅಂತ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಬೇಕಾದ್ರೆ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಈಗ 1ನೇ ಪೋಸ್ಟ್ ನೋಡ್ಬೋದು, ಯಾವುದಂದ್ರೆ ಸೈಂಟಿಫಿಕ್ ಅಸಿಸ್ಟೆಂಟ್ BA. ಇದ್ರೊಳಗೆ ಟೋಟಲ್ ಆಗಿ ಎಷ್ಟಂದ್ರೆ ಕರೆಂಟು ವೇಕೆನ್ಸಿಗಳು ಅದಾವು, ಬ್ಯಾಕ್ಲಾಗ್ 2 ಅದಾವ. ಈಗ ಇದ್ರೊಳಗೆ OBCಯಲ್ಲಿ 1 ವೇಕೆನ್ಸಿ ಐತಿ ಕರೆಂಟ್ ಒಳಗೆ. ಇವರೊಳಗೆ ಒಂದು ಟೋಟಲ್ ಆಗಿ 2 ವೇಕೆನ್ಸಿಗಳನ್ನು ಕಲ್ಪನೆ ಮಾಡಿರ್ತಾರೆ. ಮತ್ತು ಬ್ಯಾಕ್ಲಾಗ್ ಒಳಗೆ ಯಾವುದೇ ರೀತಿಯಾಗಿ ವೇಕೆನ್ಸಿಗಳು ಇಲ್ಲ. ಇಲ್ಲಿ ಕರೆಂಟ್ ಒಳಗೆ ಟೋಟಲ್ 2 ವೇಕೆನ್ಸಿ. ಮತ್ತು 2ನೇ ಪೋಸ್ಟ್ ನೋಡ್ಬೋದು, ಸ್ಟಿಪೆಂಡರಿ ಟ್ರೈನಿಂಗ್ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ STN ಮತ್ತು SA ಕ್ಯಾಟಗರಿ 1. ಇದ್ರೊಳಗೆ ಈಗ SC ಯಲ್ಲಿ 2 ವೇಕೆನ್ಸಿಯನ್ನು ಕಲ್ಪನೆ ಮಾಡ್ಯಾರ. ಮತ್ತು ST ಒಳಗೆ 1, ಅದೇ ರೀತಿಯಾಗಿ OBC ಒಳಗೆ 1, ಮತ್ತು EWSನಲ್ಲಿ 1, ಇವರಲ್ಲಿ 5. ಟೋಟಲ್ ಆಗಿ ಕರೆಂಟ್ ಒಳಗೆ 10 ವೇಕೆನ್ಸಿ. ಮತ್ತು ಬ್ಯಾಕ್ಲಾಗ್ ಒಳಗೆ 2 ವೇಕೆನ್ಸಿ ಅದು OBC ಒಳಗೆ ಕರೆದಿರ್ತಾರೆ. ಮತ್ತು 3ನೇ ಪೋಸ್ಟ್ ಅದ ಸ್ಟಿಪೆಂಡರಿ ಟ್ರೈನಿಂಗ್ ಮತ್ತು ಟೆಕ್ನಿಷಿಯನ್ಸ್. ಇದ್ರೊಳಗೂ ಕರೆಂಟ್ ಒಳಗೆ 83 ವೇಕೆನ್ಸಿಯನ್ನು ಕಲ್ಪನೆ ಮಾಡಿರ್ತಾರೆ. ಎಷ್ಟಂದ್ರೆ 83 ವೇಕೆನ್ಸಿಯನ್ನು ಕಲ್ಪನೆ ಮಾಡ್ಯಾರ. ಮತ್ತು ಬ್ಯಾಕ್ಲಾಗ್ ಒಳಗೆ ಯಾವುದಂದ್ರೆ ಬ್ಯಾಕ್ಲಾಗ್ ಒಳಗೆ ಯಾವುದೇ ರೀತಿಯಾಗಿ ವೇಕೆನ್ಸಿಗಳು ಇಲ್ಲ ಇದ್ರೊಳಗೆ. ಮತ್ತು ಎಕ್ಸ್ರೇ ಟೆಕ್ನಿಷಿಯನ್ ಇದ್ರೊಳಗೆ ಕರೆಂಟ್ ಒಳಗೆ 2 ವೇಕೆನ್ಸಿ. ಮತ್ತು ಬ್ಯಾಕ್ಲಾಗ್ ಒಳಗೆ ಯಾವುದೇ ರೀತಿಯಾಗಿ ವೇಕೆನ್ಸಿ ಇಲ್ಲ. ಮತ್ತು ಅಸಿಸ್ಟೆಂಟ್ ಗ್ರೇಡ್ 1 ಇದ್ರ ಕರೆಂಟ್ ಒಳಗೆ 6 ವೇಕೆನ್ಸಿ. ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ಕೋಬಹುದು. ಇಲ್ಲಿ ST ಯಲ್ಲಿ 1 ಮತ್ತು OBCಯಲ್ಲಿ 2, ಅದೇ ರೀತಿಯಾಗಿ EWSನಲ್ಲಿ 1, ಇವರೊಳಗೆ 2, ಟೋಟಲ್ ಆಗಿ 6. ಈ ರೀತಿಯಾಗಿ ನೀವು ಕ್ಯಾಟಗರಿ ವೈಸ್ ನೋಡ್ಕೋಬಹುದು. ಮತ್ತು ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಒಳಗೆ ಇದಾಟೆ PDF ಹಾಕಿರ್ತನು. ಇದೇನು ಶಾರ್ಟ್ ನೋಟಿಸ್ ಐತಿಲ್ಲ, ಇದನ್ನ ಶಾರ್ಟ್ ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಮತ್ತು ಅಪ್ಲೈ ಲಿಂಕು ಹಾಕಿರ್ತನು. ಜನವರಿ 15ನೇ ತಾರೀಕು ಆದಮೇಲೆ ಅಪ್ಲೈ ಲಿಂಕ್ ಆಕ್ಟಿವ್ ಆಗಿರ್ತೈತಿ. ಅವಾಗಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಡೀಟೇಲ್ಡ್ ನೋಟಿಫಿಕೇಶನ್ ಅವಾಗ ತಿಳಿಸ್ಕೊಡ್ತಾನೆ. ಇದು ಶಾರ್ಟ್ ನೋಟಿಸ್ ಒಳಗನ ಇಲ್ಲಿ ನೋಡ್ಬೋದು 8 ವೇಕೆನ್ಸಿ ಅದಾವ ಅಂತ. ಈಗ ಅಸಿಸ್ಟೆಂಟ್ ಗ್ರೇಡ್ 2 F&A ಇದ್ರೊಳಗೆ ಕರೆಂಟ್ ಒಳಗೆ ಎಷ್ಟು ಅಂದ್ರೆ 3 ವೇಕೆನ್ಸಿ. ಮತ್ತು ಬ್ಯಾಕ್ಲಾಗ್ ಒಳಗೆ 2. ಮತ್ತು ಅಸಿಸ್ಟೆಂಟ್ ಗ್ರೇಡ್ 1 C&MM ಅಂತ ಟೋಟಲ್ ಆಗಿ ಇದ್ರೊಳಗೆ ಕರೆಂಟ್ ಒಳಗೆ 2 ಮತ್ತು ಬ್ಯಾಕ್ಲಾಗ್ ಒಳಗೆ 2. ಈಗ ಟೋಟಲ್ ಟೋಟಲ್ ಆಗಿ 114 ವೇಕೆನ್ಸಿಗಳನ್ನ ಕಲ್ಪನೆ ಮಾಡ್ಯಾರ. ಎಷ್ಟಂದ್ರೆ 114 ವೇಕೆನ್ಸಿ. ಇನ್ನ ಶಾರ್ಟ್ ನೋಟಿಸ್ ಐತಿ.
ಯಾವುದಂದ್ರೆ ಈಗ ಶಾರ್ಟ್ ನೋಟಿಸ್ ಬಿಟ್ಟಿರ್ತಾರೆ, ಏನು ಡೀಟೇಲ್ ಮಾಹಿತಿ ಬಂದಿಲ್ಲ. ಡೀಟೇಲ್ ಮಾಹಿತಿ ಯಾವಾಗ ಬರ್ತೈತಿ ಅಂದ್ರೆ ಜನವರಿ 15 ತಾರೀಕು ಡೀಟೇಲ್ ಮಾಹಿತಿ ಬರ್ತೈತಿ. ಅವಾಗ ಡೀಟೇಲ್ ಮಾಹಿತಿ ಬರ್ತಂದ್ರೆ ಅದನ್ನ PDF ಆಯ್ತು. ಮತ್ತು ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಮಾಡ್ತಾನು ಜನವರಿ 15 ತಾರೀಕು ಆದಮೇಲೆ ಇದೇನು PDF ಬರ್ತೈತೆ ಡೀಟೇಲ್ ಇನ್ಫಾರ್ಮೇಷನ್, ಇದನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತಾನು ಅನ್ಕತನ ವೇಟ್ ಮಾಡಿರಿ. ಹಾಗೆ ಹೇಳಿ ಸೆಕೆಂಡ್ PUC ಮೇಲೂ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ITI ಮೇಲೆ ಇದ್ರ ಮೇಲೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. 12th ITI ಡಿಪ್ಲೊಮಾ ಇನ್ ರಿಲೇಟೆಡ್ ಫೀಲ್ಡ್ ಆ್ಯಂಡ್ ಗ್ರ್ಯಾಜುಯೇಟ್ ಈ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ. ಒಂದೊಂದು ಪೋಸ್ಟಕ್ಕೆ ಒಂದೊಂದು ಕ್ವಾಲಿಫಿಕೇಷನ್ ಇದ್ದಿರ್ತೈತಿ. ಅದನ್ನು ಡೀಟೇಲ್ನ 15 ತಾರೀಕು ಆದಮೇಲೆ ತಿಳಿಸ್ತಾನೆ. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ಮತ್ತು ಅಪ್ಲೈ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಎರಡೂ ಹಾಕಿರ್ತೀನಿ. ಈ ಶಾರ್ಟ್ ನೋಟಿಸ್ PDF, ಈ ಶಾರ್ಟ್ ನೋಟಿಸ್ನತ್ತು ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ಹಾಕಿರ್ತೀನಿ. ನೀವು ಇನ್ನೊಮ್ಮೆ ವಿಸಿಟ್ ಮಾಡಿ ಚೆಕ್ ನೋಡ್ಕೋಬೋದು. ಅದನ್ನು ಕ್ಯಾಟಗರೀಸ್ ನೋಡ್ಕೊರಿ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೆ.